ಹಿಯರ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿಹಿ ವ್ಲಾಗ್ಸ್. ಆ್ಯಂಡ್ ತುಂಬ ದಿವಸ ಆದಮೇಲೆ ಒಂದು ರೆಸಿಪಿ ವ್ಲಾಗ್ ಹಾಕ್ತಾಯಿದ್ದೀನಿ. ಅದು ಬಂದು ಚಿಕನ್ ಬಿರಿಯಾನಿ. ತುಂಬ ಬೇಗ ಮಾಡ್ಬೋದು. ಚಿಕನ್ನ ಬೇಯಿಸ್ಕೊಬೇಕು ಅಷ್ಟೇ ಫಸ್ಟಲ್ಲೇ. ಆ್ಯಂಡ್ ಇವಾಗ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನು ಮಸಾಲ ಐಟಮ್ಸ್ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ, ಫ್ಲವರ್ ಮತ್ತು ಸೋಂಪು ಆ್ಯಂಡ್ ಪಲಾವ್ ಎಲೆ ಹಾಕ್ಕೊಬೇಕಾಗುತ್ತೆ. ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಬಿಸಿ ಇರುತ್ತಲ್ಲ, ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು. ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಬೆಂದಾದಮೇಲೆ ಇನ್ನು ಟೊಮೆಟೊನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಇನ್ನು ಟೊಮೆಟೊನೂ ಅಷ್ಟೇ ಒಂದು ಮೀಡಿಯಮ್ ತೊಗೊಂಡಿದ್ದೀನಿ. ಟೊಮೆಟೊನ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಟೊಮೆಟೊ ಆ್ಯಡ್ ಆದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಅಂದರೆ ಬೇಯೋಕ್ಕಲ್ವ, ಸೊ ಅದಕ್ಕೆ. ಅದಾದಮೇಲೆ ನಾನಿಲ್ಲಿ ಮೆಂತ್ಯ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಗಾಯ್ಸ್, ಇನ್ನು ಇವಾಗ ಜಿಂಜರ್, ಗಾರ್ಲಿಕ್ ಆ್ಯಂಡ್ ಇಲ್ಲಿ ನಾನು 4 ಮೆಣಸಿನ್ಕಾಯಿ ತೊಗೊಂಡಿದ್ದೆ. ನಿಮ್ಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೊಗೊಳ್ಳಿ. ಆಮೇಲೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡಿದ್ದೀನಿ. ಆಮೇಲೆ ಇದನ್ನೆಲ್ಲ ಆ್ಯಡ್ ಮಾಡಿದ್ಮೇಲೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಸೊ ಗಾಯ್ಸ್, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಮತ್ತು ಚಿಕನ್ ಮಸಾಲ ಪೌಡರ್ 2 ಟೇಬಲ್ ಸ್ಪೂನು, ಆಮೇಲೆ ಧನಿಯಾ ಪುಡಿನೂ ಕೂಡ ಒಂದು 2 ಟೇಬಲ್ ಸ್ಪೂನ್ನ ಆ್ಯಡ್ ಮಾಡಿ. ಸೊ ಗಾಯ್ಸ್, ಇನ್ನು ಇವಾಗ ಮಸಾಲ ಎಲ್ಲ ಹಾಕಿದ್ಮೇಲೆ ಒಂದು ಸತಿ ನೀಟಾಗಿ ಬಾಡಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಡ್ಬೇಕಾಗುತ್ತೆ. 1-2-3 ಮಿನಿಟ್ಸ್ ಸಾಕು. ಈ ಥರ ನೀಡ್ಬಿಟ್ಟಿರಬೇಕು. ಇನ್ನು ನಾವು ಚಿಕನ್ ಹೇಗೆ ಬೇಯಿಸ್ಕೊಂಡಿದ್ವಿ ಗೊತ್ತಾ, ಅರಿಶಿನ ಮತ್ತು ನೀರು ಎಲ್ಲ ಉಪ್ಪು ಎಲ್ಲ ಹಾಕ್ಬಿಟ್ಟು ಒಂದು ವಿಷಿಲ್ ತನಕ ಕಾದ್ಬಿಟ್ಟು ಅದಾದಮೇಲೆ ಪ್ರೆಷರ್ನ ಬಿಟ್ಬಿಟ್ವಿ. ಏನಾದರೂ ಪ್ರೆಷರ್ ಬಿಟ್ಟಿದ್ದಾರೆ ಚಿಕನ್ ಫುಲ್ ಕುಕ್ ಆಗಿಬಿಟ್ಟಿರುತ್ತೆ. ಸೊ ಅಷ್ಟೆಲ್ಲ ಕುಕ್ ಬೇಡ, ಬಿಕಾಸ್ ನಾವು ಮತ್ತೆ ಇದನ್ನ ಮಾಡ್ತೀವಲ್ಲ, ಸೊ ಅದಕ್ಕೆ. ಆ್ಯಂಡ್ ಇವಾಗ ಚಿಕನ್ನ ಹಾಕಿ ನೀಟಾಗಿ ಇನ್ನೊಂದು ಸತಿ ಮಿಕ್ಸ್ ಕೊಟ್ಟು, ಇನ್ನು ಕರ್ಡ್ ಬಂದು ಒಂದು 2 ಟೇಬಲ್ ಸ್ಪೂನ್ ಆಫ್ ಕರ್ಡ್ ಹಾಕೊಂಡ್ರೆ ಸಾಕು. ಆಮೇಲೆ ಅದನ್ನು ಮತ್ತೆ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕಾಗುತ್ತೆ. ಇನ್ನು ರೈಸ್ ಏನು ತೊಳೆದಿಟ್ಕೊಂಡಿರ್ತೀವಲ್ಲ, ಆ ರೈಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಗೈಸ್, ಇನ್ನು ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿದ್ಮೇಲೆ ಉಪ್ಪು ಹಾಕ್ಕೊಳ್ಳಿ ಒಂಚೂರು. ಇನ್ನು ಮತ್ತೆ ಏನಾದರೂ ಮತ್ತೆ ಮಿಕ್ಸ್ ಮಾಡಿ, ಏನಾದರೂ ಇನ್ನು ಬೇಕು ಅನಿಸಿದ್ರೆ ಇವಾಗ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ಬೋದು. ಇವಾಗ ಇದಕ್ಕಿನ ಬೆಲೆ ಸೀಸನ್ ಅಲ್ವಾ, ಸೊ ಏನಾದರೂ ಇದಕ್ಕಿನ ಬೆಲೆ ಹಾಕಂಗಿದ್ರೂ ಹಾಕ್ಬೋದು. ನಮ್ಮ ಮಮ್ಮಿ ಸ್ವಲ್ಪ ಇತ್ತು ಅಂದ್ಬಿಟ್ಟು ಸ್ವಲ್ಪ ಹಾಕಿದ್ರು. ಇನ್ನೇನು ಎಂಡಿಂಗ್ ಅಲ್ವಾ ಇದಕ್ಕಿನ ಬೆಲೆ ಸೀಸನು. ಸೊ ಇವಾಗ ಹಿಂಗೆ ಗೊತ್ತಾ, ಇವಾಗ ನೀಟಾಗಿ ಕುದಿ ಬರಬೇಕು ಚೆನ್ನಾಗಿ ಬಿರಿಯಾನಿ. ಕುದಿ ಬಂದಮೇಲೆ ಇನ್ನೇನು ಹಾಫ್ ಇಲ್ಲ ಬೆಂದಿದೆ ಅಂತ ನೋಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಎತ್ತಿಕ್ಬಿಡಬೇಕು. ಏನಾದರೂ ಅದ್ರ ಮೇಲೆ ವೆಯ್ಟ್ ಇಕ್ಕರೆ ಅವಾಗ ನೀಟಾಗಿ ದಮ್ ಕಟ್ಕೊಂಡು ರೈಸ್ ಎಲ್ಲ ಉದುರಾಗಿ ಚೆನ್ನಾಗಿ ಬರುತ್ತೆ. ಸೊ ಇದು ನೋಡಿ, ಇವಾಗ ಹಾಫ್ ಬೆಂದಿದೆ. ಅದಕ್ಕೆ ನನ್ನ ತಮ್ಮ ಸ್ವಲ್ಪ ತುಪ್ಪ ಹಾಕೋಣ ಅಂತ ಅಂದ್ಬಿಟ್ಟು ತುಪ್ಪ ಹಾಕ್ತಿದ್ದ. ಆ್ಯಂಡ್ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ತಿದ್ದಾನೆ. ಇವಾಗ ಲಿಡ್ ಕ್ಲೋಸ್ ಮಾಡಿದ್ವಿ, ಯಾಕಂದರೆ ಹಾಫ್ ಬೆಂದಿದೆ. ಸೊ ಇವಾಗ ನೀಟಾಗಿ ಇದನ್ನು ಪಕ್ಕಕ್ಕೆ ಅದ್ರ ಮೇಲೆ ವೇಟ್ ಏನಾದರೂ ಬಿಟ್ಟರೆ ರೈಸು ನೀಟಾಗಿ ದಮ್ ಕಟ್ಟಿ ಉದ್ರಾಗಿ ಬರುತ್ತೆ. ಸೊ ಗಾಯ್ಸ್, ನಾವು ಬಿರಿಯಾನಿ ಮಾಡಿ ಅದಕ್ಕೆ ಸೈಡ್ ಏನೂ ಇಲ್ಲ ಅಂದರೆ ಹೇಗಿರುತ್ತೆ. ಸೊ ಅದಕ್ಕೆ ಇವಾಗ ಚಿಕನ್ ಫ್ರೈ ಮಾಡ್ತಾಯಿದ್ದೀವಿ. ಚಿಕನ್ ಫ್ರೈಗೆ ಒಂದು ಬಾಣಲಿ ತೊಗೊಂಡು ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಅದೊಂದು ಸ್ವಲ್ಪ ಬೆಂದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀರಿ. ಒಂದು 3-4 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದಾದಮೇಲೆ ಪುದೀನಾನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಪುದೀನಾನು ಅಷ್ಟೇ ನೀಟಾಗಿ ಬೇಯಬೇಕು. ಒಂದು ಸ್ವಲ್ಪ ನೀಟಾಗಿ ಅಂದರೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಅದಾದಮೇಲೆ ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನಾನು ಅನ್ನಲ್ಲ ಫಸ್ಟು ಚಿಕನ್ನ ಹೇಗೆ ಬೇಯಿಸ್ಕೊಬೇಕು ಅಂತ ಇನ್ನೊಂದು ಸತಿ ಹೇಳ್ತೀನಿ ಕೇಳಿ. ಚಿಕನ್ಗೆ ಅರಿಶಿನ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಲ್ಲುಪ್ಪು ಆ್ಯಡ್ ಮಾಡಿಕೊಂಡು ವಾಟರ್ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಬಿಡಬೇಕಾಗತ್ತೆ. ಒಂದು ಕೂಗ್ ಬಂದಮೇಲೆ ಪ್ರೆಷರ್ನ ತೆಗೆದ್ಬಿಡ್ಬೇಕಾಗುತ್ತೆ. ಪ್ರೆಷರ್ನ ತೆಗ್ದಿಲ್ಲ ಅಂದರೆ ಹಾಗೇನು ಚಿಕನ್ ಬೆಂದೋಗಿರುತ್ತೆ, ತುಂಬ ಲೈಕ್ ಬಿಟ್ಕೊಂಡ್ಬಿಟ್ಟಿರುತ್ತೆ. ಸೊ ಅಷ್ಟೆಲ್ಲ ಬೇಯಿಸ್ಕೊಳೋಷ್ಟೇನಿಲ್ಲ, ಯಾಕಂದರೆ ಮತ್ತೆ ನಾವು ಮಾಡ್ತೀವಿ ಅಲ್ಲ, ಈ ಥರ ಫ್ರೈ ಮಾಡೋದು ಅಥವಾ ಬಿರಿಯಾನಿಗೆ ಬೇಯಿಸ್ಕೊಳೋದಾಗಿರ್ಬೋದು. ಸೊ ಅಷ್ಟು ಒಂದೇ ಒಂದು ಕೂಗು ಸಾಕು, ಒಂದು ಸ್ವಲ್ಪ ಆದರೂ ಬಂದಿರುತ್ತೆ. ಇವಾಗ ಚಿಕನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಬಿಕಾಸ್ ಆ ಫ್ಲೇವರ್ಸ್ ಏನು ಜಿಂಜರ್ ಗಾರ್ಲಿಕ್ ಫ್ಲೇವರ್ಸ್ ಆ್ಯಂಡ್ ಮಿಂಟ್ ಫ್ಲೇವರ್ಸ್ ಎಲ್ಲ ನೀಟಾಗಿ ಚಿಕನ್ಗೆ ಹಿಡಿಬೇಕಾಗತ್ತೆ. ಇನ್ನು ಇವಾಗ ಒಂದು ಸ್ವಲ್ಪ ಹೊತ್ತು ಒಂದು 3-4 ಮಿನಿಟ್ಸ್ ಬೇಯಿಸ್ಕೊಂಡ್ಮೇಲೆ ಇವಾಗ ಮಸಾಲಾಸ್ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟು ಧನಿಯಾ ಪುಡಿ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ವಿ. ಆ್ಯಂಡ್ ಇನ್ನು ಚಿಕನ್ ಪೌಡರ್ ಮಸಾಲಾನ ಒಂದು 2-3 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. ಆಮೇಲೆ ಪೆಪ್ಪರ್ ಪೌಡರು ಅಷ್ಟೇ ಒಂದು 2 ಟೇಬಲ್ ಸ್ಪೂನ್ ಸಾಕು. ಕರೆಕ್ಟಾಗಿ 2 ಟೇಬಲ್ ಸ್ಪೂನ್ ಆ್ಯಡ್ ಮಾಡಿಕೊಂಡ್ರೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ. ನೀವು ನೋಡಿಕೊಂಡು ಒಂದೊಂದು ಸತಿ ಟೇಸ್ಟ್ನ ನೋಡಿಕೊಂಡು ಮಾಡಿ.
ಆ್ಯಂಡ್ ಇದಂತೂ ಸಖತ್, ಇದಂತೂ ನನ್ನ ಫೇವ್ರೆಟ್ ಚಿಕನ್ ಫ್ರೈ ಅಂತ ಅನ್ಬೋದು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ, ನೀವೆಲ್ಲರೂ ಟ್ರೈ ಮಾಡಲೇಬೇಕು. ಇನ್ನು ಬಿರಿಯಾನಿಗೋಸ್ಕರ ಮೊಸರು ಬಜ್ಜಿ ಮಾಡ್ಕೊಂಡಿದ್ವಿ. ಆ್ಯಂಡ್ ಇವಾಗ ನಾನಿಲ್ಲಿ ಎಗ್ದು ಏನಾದರೂ ಮಸಾಲ ಮಾಡೋಣ ಅಂದ್ಬಿಟ್ಟು ಎಗ್ ಮಸಾಲ ಮಾಡ್ತಿದ್ದೆ. ಏನಿಲ್ಲ, ಎಗ್ಗಿಗೆ ಸ್ವಲ್ಪ ಈರುಳ್ಳಿ ಮತ್ತು ಏನದು ಕೊತ್ತಂಬರಿ ನೀಟಾಗಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು, ಖಾರ, ಪೆಪ್ಪರ್ ಎಲ್ಲ ಆ್ಯಡ್ ಮಾಡಿ ಇವಾಗ ಇದನ್ನು ನೀಟಾಗಿ ಹಿಂಗೆ ಹಾಫ್ ಕಟ್ ಮಾಡಿದ್ಮೇಲೆ ಪ್ಲೇಸ್ ಮಾಡ್ತಾಯಿದ್ದೆ. ಆ್ಯಂಡ್ ಅಷ್ಟೇ. ಈಗ ಬಿರಿಯಾನಿ ಹೇಗಿದೆ ಅಂತ ನೋಡೋಣ ಬನ್ನಿ. ಆ್ಯಂಡ್ ದಮ್ಮು ಅಷ್ಟೇ ಒಂದು 2 ಮಿನಿಟ್ಸ್ ಕಟ್ಟಿದ್ರೆ ಸಾಕು. ಬಿರಿಯಾನಿ ಅಂತೂ ಉದ್ದುದ್ರಾಗಿ ಚೆನ್ನಾಗಿ ಫ್ಲೇವರ್ಫುಲ್ಲಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ಕಮೆಂಟ್ ಮಾಡಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.